ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿಯಾಗಿ ಆಚರಣೆ ಮಾಡಿದ್ವಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಈ ರೀತಿಯಾಗಿ ಮಡಲಕ್ಕಿ ಅಂತ ನಾವು ತುಂಬಿರ್ತೀವಿ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಈ ರೀತಿಯಾಗಿ ಇಟ್ಟಿರಲೇಬೇಕು. ಒಂದು ಪ್ಲೇಟಲ್ಲಿ ನೋಡಿ ಅಕ್ಕಿ, ಹಾಗೆಲ್ಲ ಒಣ ಕೊಬ್ಬರಿ ಒಳಗೆ ನಾವು ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಇನ್ನೂ ಬೇಕಾದರೂ ಒಬ್ಬೊಬ್ಬರು ಹಾಕ್ಕೊಳ್ತಾರೆ. ನಾನು ಇದಿಷ್ಟೇ ಹಾಕ್ಕೊಂಡಿದ್ದೆ. ಆಮೇಲೆ ನೋಡಿ ನೆಕ್ಸ್ಟು ಒಂದು ಬ್ಲೌಸ್ ಪೀಸು, ಎಲೆ, ಅಡಿಕೆ, ದಕ್ಷಿಣೆ, ಹಾಗೆ ಬಾಳೆಹಣ್ಣು. ನೆಕ್ಸ್ಟ್ ನೋಡಿ ಹಾಗೆಯೇ ಕನ್ನಡಿ, ಇದರೊಳಗೆ ಕನ್ನಡಿ, ಬಾಚಣಿಗೆ, ಅರಿಶಿನ, ಕುಂಕುಮ, ಕಾಡಿಗೆ ಅಂದರೆ ಕಾಜಲ್ಲು ಎಲ್ಲ ಇರುತ್ತೆ. ಹಾಗೆಯೇ ಒಂದು ತೆಂಗಿನಕಾಯಿ, ಹಾಗೆಯೇ ನೋಡಿ ಬೆಲ್ಲದಚ್ಚು. ನೀವು ಬೆಲ್ಲದಚ್ಚಾದ್ರೆ ಇಡ್ಬೋದು, ಇಲ್ಲ ಅಂತಂದರೆ ಬೆಲ್ಲನಾದರೂ ಇಡ್ಬೋದು. ಈ ರೀತಿಯಾಗಿ ಅಮ್ಮನವ್ರಿಗೆ ಮಡಿಲಕ್ಕಿನ ತುಂಬಿರಬೇಕು. ಮೊದಲನೇದಾಗಿ ನೋಡಿ ಇದಾಗಿದೆ ಅಲ್ವಾ. ಇದಾಗಿದ ನಂತರ ನೋಡಿ ಈಗ ಹೇಗೆ ನಾವು ಅಲಂಕಾರ ದೇವಿಗೆ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಈ ಎಲ್ಲ ಕಡೆ ಈ ಕಡೆ ಆ ಕಡೆ ದೀಪನೂ ಚಿಕ್ಕದಾಗಿ ನಾವು ಇಟ್ಕೊಂಡಿದ್ದೀವಿ. ಹಾಗೆಯೇ ನೋಡಿ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲನೂ ಇಟ್ಕೊಂಡಿದ್ದೀವಿ. ಹಾಗೆ ನೋಡಿ ಆ ಕಡೆ ಈ ಕಡೆ ಪುಟ್ಟದೊಂದು ಕಾಮಾಕ್ಷಿ ದೀಪನೂ ಇಟ್ಕೊಂಡಿದ್ದೀವಿ. ಹಾಗೆ ಪೂಜೆ ಆಗಿದೆಯಲ್ವಾ, ಮೊದಲನೇ ಪೂಜೆಗೆ ನಾವು ಸಕ್ಕರೆ ಮತ್ತು ತುಪ್ಪನ ನೈವೇದ್ಯನ ಮಾಡಿರ್ತೀವಿ. ಅಡುಗೆ ಆದ ನಂತರ ಅಡುಗೆ ನೈವೇದ್ಯ ಮಾಡ್ಕೊಳ್ತೀವಿ ದೇವರಿಗೆ. ನೋಡಿ ಆರತಿ ಎಲ್ಲ ಬೆಳಗಿದೆ, ಆರತಿ ಎಲ್ಲ ಮುಗ್ದಿದೆ. ನೋಡಿ ಇದಾಗಿದೆ ಅಲ್ವಾ, ನೋಡ್ಬೋದು. ಈ ರೀತಿಯಾಗಿ ಅಮ್ಮನವ್ರಿಗೆ ಸೀರೆನ ಉಡಿಸಿ ರೆಡಿ ಅಂತೂ ಆಗಿದೆ. ನೋಡಿ ಯಾವ ರೀತಿಯಾಗಿ ದೇವರ ಅಲಂಕಾರ ಆಗಿದೆ ಅಂತ ನೋಡ್ತಾ ಇದ್ದಿಲ್ಲ. ತುಂಬಾ ಸಿಂಪಲ್ಲಾಗಿ ಆಚರಣೆನ ಮಾಡ್ಕೊಂಡಿದ್ದೀವಿ ನಾವು. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿದ್ರಲ್ಲ, ಇವಾಗ ನೆಕ್ಸ್ಟ್ ನೋಡಿ ಈಗ ಒಳಗಿನ ಪೂಜೆ ಅಂದರೆ ಅಡುಗೆ ದೇವ್ರ ಮನೆ ಪೂಜೆ ಯಾವ ರೀತಿಯಾಗಿ ಮಾಡಿದ್ದೀವಿ ನೋಡ್ಕೊಂಡು ಬರೋಣ. ನೋಡಿ ಇಲ್ಲಿ ಶುಕ್ರಗೌರಿ ಅಂತ ಇರುತ್ತಲ್ಲ, ಶುಕ್ರಗೌರಿ ಪೂಜೆನೂ ರೆಡಿ ಆಗಿದೆ. ಶುಕ್ರಗೌರಿಗೂ ನೋಡಿ ಈ ರೀತಿಯಾಗಿ ಉಡಿ ತುಂಬಿರ್ತೀವಿ. ಇಲ್ಲೂ ಸಕ್ಕರೆ ತುಪ್ಪ ನೈವೇದ್ಯ ಮಾಡಿಕೊಂಡು ಹಾಗೆಯೇ ಆರತಿ ಧೂಪ ಎಲ್ಲನೂ ಆಗಿರುತ್ತೆ. ನೋಡಿದ್ರಲ್ಲ, ಹಬ್ಬ ಅಂತ ಅಂದರೆ ಎಷ್ಟು ಬೇಗ ನಾವು ಎದ್ದು ಕೆಲಸ ಮಾಡಿ ಬೇಗ ಮುಗಿಸ್ಬೇಕು ಅಂದ್ರೂ ಇವತ್ತಿನ ದಿನ ನಮಗೆ ಆಗೋದೇ ಇಲ್ಲ ಅಲ್ವಾ. ಎಷ್ಟು ಬೇಗ ಟೈಮ್ ಬೇಗನೆ ಹೋಗುತ್ತೆ, ಗೊತ್ತೇ ಆಗೋದಿಲ್ಲ. ಎಷ್ಟು ಬೇಗ ಮಾಡಬೇಕು ಅಂತ ಅಂದ್ರೂ ಆಗೋದೇ ಇಲ್ಲ. ಅಂದ್ರೂ ಲೇಟೇ ಆಗಿಬಿಡುತ್ತೆ. ಎಲ್ಲ ಕೆಲಸ ಮಾಡೋ ತನಕನೂ ತುಂಬ ಲೇಟೇ ಆಗಿರುತ್ತೆ ಅಲ್ವಾ ಹಬ್ಬಗಳಲ್ಲಿ. ಆದರೆ ಹಬ್ಬ ಅಂದರೆ ತುಂಬ ಖುಷಿನೇ ಇರುತ್ತೆ. ನೋಡಿದ್ರಲ್ಲ, ಈಗಂತೂ ಬೆಳಗಿನ ಪೂಜೆ ಆಯಿತು. ಈಗ ನೋಡಿದ್ರಲ್ಲ, ಈಗ ನೆಕ್ಸ್ಟಿಗೆ ನೋಡಬೇಕಂತ ಅಂದರೆ ಈಗ ಅಡುಗೆ ಅಂತೂ ಮುಗ್ದಿದೆ. ಅಡುಗೆ ನೈವೇದ್ಯ ಅಂತೂ ಮಾಡಬೇಕಲ್ವ. ಈಗ ಅಡುಗೆ ಆದ ತಕ್ಷಣ ಈಗ ಅಡುಗೆ ಏನೇನು ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ. ನೋಡಿ ಈ ಕಡೆ ಎಲ್ಲ ಕಾಯಿನ್ಗಳು ಇಟ್ಕೊಂಡಿದ್ದೀವಿ. ನೋಡಿ ಬಾಳೆ ಎಲೆಯಲ್ಲಿ ಇಡಬೇಕಂತೆ, ತುಂಬ ಶ್ರೇಷ್ಠ ಅಂತೆ. ಬಾಳೆ ಎಲೆ ನೈವೇದ್ಯದಲ್ಲೇ ನಾವು ತೋರಿಸಿದ್ರೆ ತುಂಬಾ ಒಳ್ಳೆಯದಂತೆ. ಅದಕ್ಕೋಸ್ಕರ ಬಾಳೆ ಎಲೆಯಲ್ಲಿ ನಾವು ನೈವೇದ್ಯ ಮಾಡ್ಕೊಂಡಿದ್ವಿ. ಹೋಳಿಗೆ ಅಂದರೆ ಒಬ್ಬಟ್ಟು, ಕೋಸಂಬರಿ, ಬದನೆಕಾಯಿ ಪಲ್ಯ, ಅನ್ನ, ಬಜ್ಜಿ ಈ ರೀತಿಯಾಗಿ ನಾವು ನೈವೇದ್ಯ ಮಾಡಿದ್ವಿ. ನೋಡಿ ಇಲ್ಲಿದಂತೂ ನೈವೇದ್ಯ ಆಗಿದೆ. ಹಾಗೆಯೇ ಈಗ ದೇವ್ರ ಮನೆಯಲ್ಲೂ ನೈವೇದ್ಯ ಇದೇ ರೀತಿಯಾಗಿ ನಾವು ಬಾಳೆ ಎಲೆಯಲ್ಲೇ ಮಾಡ್ಕೊಂಡಿದ್ವಿ. ಇಲ್ಲೂ ಎಲ್ಲ ನೈವೇದ್ಯ ಅಂತೂ ಆಗಿದೆ. ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಎರಡೂ ಕಡೆನೂ ಅಂದರೆ ವರಮಹಾಲಕ್ಷ್ಮಿ ಅಮ್ಮಗೂ ಇದೇ ರೀತಿಯಾಗಿ ಅಲಂಕಾರ ಹಾಗೆಯೇ ನೈವೇದ್ಯ ಅಂತೂ ಮಾಡ್ಕೊಂಡಿದ್ವಿ. ಅಡುಗೆ ಮನೆಯಲ್ಲೂ ಇದೇ ರೀತಿಯಾಗಿ ನಾವು ಮಾಡ್ಕೊಂಡಿರ್ತೀವಿ. ನೋಡಿದ್ರಲ್ಲ, ಇಲ್ಲೂ ಅಷ್ಟೇ ಸೇಮು ಬನಶಂಕರಿ ಅಮ್ಮಗೂ ನಾವು ಇದೇ ರೀತಿಯಾಗಿ ನೈವೇದ್ಯನ ತೋರಿಸಿರ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಪೂಜೆ ಅಂತೂ ಆಗಿದೆ. ಇನ್ನು ಸಾಯಂಕಾಲ ಟೈಮಲ್ಲಿ ಮತ್ತೆ ನಾವು ಎಲ್ಲ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲರಿಗೂ ಕರೆದು ಈ ರೀತಿಯಾಗಿ ನಾವು ಪೂಜೆನ ಮಾಡ್ಕೊಂಡಿರ್ತೀವಿ. ನೋಡಿ ಸಂಜೆ ಅಂತೂ ಆಯಿತು. ಸಂಜೆ ಅಂದರೆ ಕೇಳಬೇಕಲ್ಲ, ಎಲ್ಲರ ಮನೆಗೂ ನಾವು ಅರಿಶಿನ ಕುಂಕುಮಕ್ಕೆ ಹೇಳಿರ್ತೀವಿ. ಅವರು ನಮ್ಮ ಮನೆಗೆ ಬರ್ತಾರೆ, ಅವರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು ತುಂಬ ಖುಷಿ ಅನಿಸುತ್ತೆ ಅಲ್ವಾ. ಎಲ್ಲರ ಮನೆಗೂ ಹೋಗೋದು, ಅವ್ರು ನಮ್ಮ ಮನೆಗಳಿಗೆ ಬರೋದು, ಅರಿಶಿನ ಕುಂಕುಮ ತೊಗೊಳ್ಳೋದು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ
ಖುಷಿಯಾಗಿ ಓಡಾಡ್ತಿರ್ತಾರೆ ಅಲ್ವಾ ಹೆಣ್ಮಕ್ಳು ಅಂತ ಅಂದರೆ. ನೋಡಿ, ಸಾಯಂಕಾಲದ ಪೂಜೆ ಈ ರೀತಿಯಾಗಿ ಮಾಡಿದ್ವಿ. ಏನೋ ಒಂಥರ ಹಬ್ಬ ಬಂದರೆ ತುಂಬಾ ಖುಷಿ ಆಗುತ್ತೆ. ದೇವರಿಗೆ ಈ ರೀತಿಯಾಗಿ ನಾವು ಅಲಂಕಾರ ಮಾಡಿರ್ತೀವಿ, ನಾವು ಹಾಗೆಯೇ ಅಲಂಕಾರ ಮಾಡ್ಕೊಳ್ಬೇಕಲ್ಲ ಅಂತ ಖುಷಿಯಾಗಿ ಹಬ್ಬ ಅಂತೂ ಮಾಡ್ಕೊಂಡಿರ್ತೀವಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ನಾವು ಬಂದಿದ್ದ ಮುತ್ತೈದೆಯರಿಗೆಲ್ಲ ಯಾವ ರೀತಿಯಾಗಿ ನಾವು ಅರಿಶಿನ ಕುಂಕುಮ ಕೊಡ್ತೀವಿ ಅಂದರೆ, ಒಂದು ಬ್ಲೌಸ್ ಪೀಸು, ಎಲೆ ಅಡಿಕೆ, ತೆಂಗಿನಕಾಯಿ, ಹೂವು, ಹಾಗೆಯೇ ಬಳೆನೂ ಕೊಟ್ಟಿರ್ತೀವಿ. ಬಳೆ ನಾನು ತೋರಿಸಿಲ್ಲ, ಆ ಕಡೆ ಇಟ್ಕೊಂಡಿದ್ದೆ. ಹಾಗೆಯೇ ನೋಡಿ, ಪುಳಿಯೋಗರೆನೂ ದೇವರಿಗೆ ನೈವೇದ್ಯ ಮಾಡಿ ಸಾಯಂಕಾಲ ಪುಳಿಯೋಗರೆನೂ ಬಂದವ್ರಿಗೆಲ್ಲ ಈ ರೀತಿಯಾಗಿ ಚಿಕ್ಕ ಜೊನ್ನೆಲಿ ಕೊಟ್ಟಿರ್ತೀವಿ ಅರಿಶಿನ ಕುಂಕುಮದ ಜೊತೆ. ಹಾಗೆಯೇ ನೋಡಿ, ಇವರು ಎಲ್ಲ ಬಾಲ ಮುತ್ತೈದೆಯರು ಅಂತ ಹೇಳ್ತಾರಲ್ಲ, ಫಸ್ಟಿಗೆ ನೋಡಿ ಚಿಕ್ಕ ಮಕ್ಕಳಿಗೆ ನಾವು ಅರಿಶಿನ ಕುಂಕುಮ ಕೊಡಬೇಕಂತೆ, ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿಯಾಗಿ ನಾವು ಚಿಕ್ಕ ಮಕ್ಕಳಿಗೆ ಫಸ್ಟಿಗೆ ನಾವು ಅರಿಶಿನ ಕುಂಕುಮಕ್ಕೆ ಕೊಟ್ಟಿರ್ತೀವಿ. ನೋಡಿ, ಈ ರೀತಿಯಾಗಿ ಇವರು ಅರಿಶಿನ ಕುಂಕುಮ ತಗೊಳ್ತಾ ಇದ್ದಾರೆ ನೋಡಿ. ಇನ್ನು ನಮ್ದು ಎಲ್ಲರೂ ಮಾಡ್ಕೋಬೇಕು ಅಂತಂದರೆ ನಮಗೂ ಟೈಮ್ ಅಂತೂ ಅಂದರೆ ಮಳೆ ಅಂತೂ ಬಂದ್ಬಿಡ್ತು. ಹಾಗಾಗಿ ನಾವು ಜಾಸ್ತಿ ನಾನು ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ, ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ, ಟೈಮ್ ಅಂತೂ ಆಗಿಬಿಡ್ತು. ಅದಕ್ಕೋಸ್ಕರ ಇಷ್ಟೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.